ಮಾಡಲಿ ಅಂತ ಹೇಳಿ ಇವನು ಶನಿದೇವ ಅಂದ್ಕೊಳ್ಳೆ ತಕ್ಷಣ ಪ್ರತ್ಯಕ್ಷ ಆಗಿಬಿಟ್ಟು ಪ್ರತ್ಯಕ್ಷ ಆಗಿ ಶನಿದೇವರು ಪ್ರತ್ಯಕ್ಷ ಆಗಿ ನಿಂತಿದ್ದಾರೆ. ಏ ಗರ್ವಿಷ್ಠ ವಿಕ್ರಮನೇ, ಗುರುತುಂಟೆ 7 ವರ್ಷಗಳ ಹಿಂದೆ ದುರಾಂಕಾರಿಯಾಗಿ ಸಿಂಹಾಸನದ ಮೇಲೆ ಕುಳಿತಿದ್ದಂತಹ ನೀನು ನನ್ನ ಗುರುತುಂಟೆ ಎಂಬುದಾಗಿ ಶನಿದೇವರು ಕೇಳಲು ವಿಕ್ರಮನು ಗಡಗಡ 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 ನಡಗುತ್ತಾ ಆ ಶನಿದೇವರಿಗೆ ನಮಸ್ಕಾರವನ್ನು ಮಾಡಲು ಕೈ ಕಾಲಿಲ್ಲದೆ ಅಲ್ಲೇ ನೆಲದಲ್ಲಿ ಒದ್ದಾಡಿ ನಮಸ್ಕಾರವನ್ನು ಮಾಡಿ ಹಾಗೆ ತೆವಳಿ ತನ್ನ ಪಾದವನ್ನ ಆ ಶನಿದೇವರ ಪಾದದ ಮೇಲೆ ಇಟ್ಟು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರಂತಾನೆ. ಭಲೆ ವಿಕ್ರಮ, ಭಲೆ ಎಷ್ಟು ಕಷ್ಟ ಎಂತೆಂಥ ರಾಜರಿಗೂ ಕೊಟ್ಟಿರುವೆನೋ ನಿನಗೂ ಕೊಟ್ಟೆನು. ಆದರೆ ನೀನು ಯಾವ ಕಾರಣಕ್ಕೂ ಸುಳ್ಳು ಮೋಸ ವಂಚನೆಯನ್ನು ಮಾಡಲಿಲ್ಲ. ನೀನು ಸತ್ಯವಂತನೇ ಹೌದಯ್ಯ, ಭಲರೇ ನೀನು. ಧನ್ಯಾನು ನೀನಯ್ಯ ನೀನು ಧನ್ಯನು ನೀನೇ, ಬಹು ಪರಾಕ್ರಮಿ ನೀನು. ನೋಡು ಪ್ರತ್ಯಕ್ಷವಾಗಿರುವನು. ನಿನ್ನಂತ ಪರಾಕ್ರಮಿ ಯಾರೂ ಇಲ್ಲಯ್ಯ. ಬೇಡು ವರಗಳ ಬೇಡ್ಕೋ, ನಿನ್ಗೆ ಏನ್ ಬೇಕು ಕೇಳು, ಬೇಡಿದ್ದು ಕೊಡುವೆನು ಎಂಬುದಾಗಿ ಆ ಶನಿದೇವರು ತನ್ನ ಅಭಯ ಹಸ್ತವನ್ನ ವಿಕ್ರಮನಿಗೆ ತೋರಿಸುತ್ತಿದ್ದಾನೆ. ಆ ಶನಿರಾಜನ ವಿಕ್ರಮನಿಗೆ ಪ್ರಸನ್ನನಾಗಿರುವುದನ್ನು ಕಂಡು ಬೇಡಿಕೋ ಎನ್ನಲು ವಿಕ್ರಮನಿಗೆ ನಾಲಿಗೆ ತೊದಲುತ್ತಿದೆ, ಕೈ ಕಾಲುಗಳು ಗಡಗಡ 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 ಎನ್ನುತ್ತಿದೆ. ಆ ವಿಕ್ರಮನು ಚೇತರಿಸಿಕೊಂಡು ಶನಿರಾಜನಿಗೆ ಹೇಳುತ್ತಿದ್ದಾನೆ, ಸಕಲ ಲೋಕ ಜನರ ರಕ್ಷಿಪ, ನಾನು ಧನ್ಯ. ನೋಡು, ಸಕಲ ಲೋಕಗಳನ್ನ ರಕ್ಷೆ ಮಾಡತಕ್ಕಂಥ ಮಹಾಪ್ರಭು ನೀನು, ಸಕಲ ವರಗಳನ್ನ ಕೊಡ್ತಕ್ಕಂಥ ಶಕ್ತಿ ನಿನಗಿದೆ ಸ್ವಾಮಿ. ಸಕಲ ಗ್ರಹಗಳಲ್ಲಿ ಶ್ರೇಷ್ಠವಾದವನು ನೀನೇ ಲೋಕನಾಥ. ಬೇಡಿಕೊಂಡನು ನಿನ್ನ ಚರಣವನ್ನ ಸ್ವಾಮಿ. ನಾನು ಬೇಡಿಕೊಳ್ತೀನಿ, ನಾನು ಬೇಡಲೇಬೇಕೀಗ, ಅದಕ್ಕೆ ದಾರಿ ಇಲ್ಲ. ಏನನ್ನು ಬೇಡುತ್ತಿದ್ದೇನೆ? ಮಹಾನುಭಾವ ಶನಿದೇವ ನಮೋ ನಮಃ. ಶನಿದೇವ, ನನಗೆ ಈ ಕೊಟ್ಟಂತ ಕಷ್ಟವನ್ನ ಬೇರೆ ನರಮನುಷ್ಯರಿಗೆ ಕೊಡುವುದಿಲ್ಲ ಎಂಬುದಾಗಿ ವರವನ್ನು ಕೊಡು ಎಂಬುದಾಗಿ ವರವನ್ನ ಬಿಡ್ತಾ ಇದ್ದಾನೆ ಪರಮಾತ್ಮ. ನಾನು ಬಹಳ ಕಷ್ಟಪಟ್ಟನಯ್ಯ, ನಾನು ನೊಂದಿದ್ದೇನಯ್ಯ, ಬೆಂದಿದ್ದೇನಯ್ಯ, ನನ್ನ ದೇಹ ಸತ್ತು ಹೋಗಿದೆ. ಇಂತಹ ಕಷ್ಟವನ್ನ ನೀನು ನರಮನುಷ್ಯರಿಗೆ ಕೊಡಬೇಡ ಎಂಬುದಾಗಿ ಬೇಡಿಕೊಳ್ಳುತ್ತಿದ್ದಾನೆ. ನೀನು ಮಾನವರಿಗೆ ಕಾಡದಂತೆ ನನಗೆ ಅಭಯವನ್ನು ಕೊಡು ಎಂಬುದಾಗಿ ಆ ವಿಕ್ರಮರಾಜನು ಶನಿದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಮಾತನ್ನು ಕೇಳಲಾಗಿ ಶನಿದೇವರು ಏನಂತ ಹೇಳ್ತಿದ್ದಾರಂತಾನೆ, ಏನಯ್ಯ ವಿಕ್ರಮ ನಿನ್ನ
ವಿಕ್ರಮ, ನಿನ್ನ ಸತ್ಯಕ್ಕೆ ಎಡೆಯೇ ಇಲ್ಲವಲ್ಲವಯ್ಯ. ಭೂತದ ದಯೆ ಉಂಟು ನಿನಗೆ, ಆ ಬೇತಾಳದ ದಯೆ ಇದೆ, ನೀತಿ ನಿನ್ನಲ್ಲಿದೆ. ನೀನು ಪ್ರಖ್ಯಾತ ಖ್ಯಾತಿಯು ರಾಜ ವಿಕ್ರಮ ಇದ್ರೆ ಎಲ್ಲರಿಗೂ ತಿಳಿದಿರುವುದು. ಕೈಕಾಲು ರಾಜ್ಯವನ್ನ ಕೇಳದೆ, ನಿನ್ನ ಕೈಕಾಲುಗಳನ್ನ ಕೇಳದೆ, ರಾಜ್ಯವನ್ನ ಕೇಳದೆ, ಲೋಕಕ್ಕೆ ಉಪಕಾರವನ್ನು ಕೇಳ್ತಾ ಇರುವೆ. ನೀನು ನನ್ನಲ್ಲಿ ಲೋಕಕ್ಕೆ ಉಪಕಾರವನ್ನು ಕೇಳ್ತಾ ಇರುವೆ. ಆಗಲಿ, ಕೊಡುವೆನು, ಕೇಳು. ಬಿಡದಂತೆ ಯಾರು ಈ ರಾಜ ವಿಕ್ರಮನ ಚರಿತೆಯನ್ನ ಕೇಳುವರೋ, ನಿನ್ನ ಈ ಚರಿತೆಯನ್ನ ಯಾರು ಕೇಳುವರೋ, ಯಾರು ಓದುವರೋ, ಯಾರು ಮಾಡಿಸುವರೋ, ಅವರಿಗೆ ನಾನು ದ್ವಾದಶದಲ್ಲಿದ್ದರೂ ಅವರನ್ನ ಕಾಣಿಸುವುದಿಲ್ಲ ಎಂಬುದಾಗಿ ಆ ಕೈ ಭಾಷೆಯನ್ನ ರಾಜ ವಿಕ್ರಮನಿಗೆ ಕೊಟ್ಟಿದ್ದಾನೆ. ನಿನಗೆ ಅಭಯವನ್ನು ಕೊಟ್ಟವನು ಹೋಗು ಎಂಬುದಾಗಿ ಆ ವಿಕ್ರಮನಿಗೆ ಅಭಯವನ್ನು ಕೊಟ್ಟಂತ ಶನಿದೇವರನ್ನ ಕಂಡು, ವಿಕ್ರಮ ನಿನಗೆ ಕೊಂಚ ದುಃಖವನ್ನು ಕೊಟ್ಟೆನಯ್ಯ. ಹಿಂದೆ ಎಂತೆಂತರಿಗೂ ಬಹಳ ಕಷ್ಟವನ್ನ ಕೊಟ್ಟಿರುವೆನೋ, ಆದ್ರೆ ನಿನಗೆ ಕೊಂಚ ದುಃಖವನ್ನು ಕೊಟ್ಟಿರುವೆನೋ ಎಂಬುದಾಗಿ ಹೇಳಿ, ಎಲ್ಲ ಗುರುವಿಗೂ, ಶಿವನಿಗೂ, ರಾವಣನಿಗೂ, ರಾಮನಿಗೂ, ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಪೀಡಿಸತಕ್ಕಂಥ ಎಲ್ಲ ಕಥೆಗಳನ್ನು ಅವನಿಗೆ ಹೇಳಿ ಮನಸ್ಸು ಸಮಾಧಾನಪಡಿಸಿ ಆ ವರವನ್ನ ಕೊಟ್ಟಾಗ ರಾಜ ವಿಕ್ರಮನು, ಪರಮಾತ್ಮ ನನ್ನದೊಂದು ಕೊನೆಯ ಭಿನ್ನಹ ಏನೆಂದರೆ, ನನ್ನನ್ನ ಜನಗಳು ತಪ್ಪು ತಿಳಿದುಕೊಂಡಿದ್ದಾರೆ, ನನ್ನನ್ನ ಕಳ್ಳ ಎಂದುಕೊಂಡಿದ್ದಾರೆ. ನೀನು ಮತ್ತೆ ಆ ವೈಶ್ಯನ ಮನೆಗೆ ಬಂದು ಆ ಚಿತ್ರಪಟದ ಆಶ್ಚರ್ಯವನ್ನು ತೋರಿಸಬೇಕೆಂಬುದಾಗಿ ಕೇಳಿಕೊಂಡಾಗ, ಆಗಲಿ ಆಗಲಿ ಎಂಬುದಾಗಿ ಮಾತನ್ನು ಕೊಟ್ಟು, ಧನ್ಯರಾದ ನೀನು, ನಿನ್ನ ಸತ್ಯಕ್ಕೆ ಎಣೆಯೇ ಇಲ್ಲ, ಎಲ್ಲೂ ನಾ ಕಾಣೆನು, ಬೇಡಿದ ವರಗಳನ್ನ ಕೊಡುವೆನು, ಇಷ್ಟಾರ್ಥವನ್ನು ಕೊಟ್ಟೆನು, ಕಷ್ಟವ ಹರಿಸುವೆನು. ಯಾರು ಈ ಕಥೆಯನ್ನ ಕೇಳುವರೋ, ಈ ಗ್ರಂಥದ ಪೂಜೆಯನ್ನು ಮಾಡಿದ ತಕ್ಷಣವೇ ನಿನ್ನ ವರಪ್ರಸಾದ ಅವರಿಗೆ ಫಲಿಸುವುದೆಂಬುದಾಗಿ ಹೇಳಿ ಕೊಟ್ಟಾಗ, ಆ ವಿಕ್ರಮನಾದರೂ ಕೈ ಕಾಲು ಬಂದಿದೆ. ಈ ಕಡೆ ಪದ್ಮಾವತಿ ಎಚ್ಚರಿಕೆ ಆಯಿತು. ಪದ್ಮಾವತಿ ಎದ್ದು ನೋಡಿ ಆಶ್ಚರ್ಯವನ್ನು ಪಟ್ಟು ತನ್ನ ತಂದೆ ಮನೆಗೆ ಕರ್ಕೊಂಡು ಹೋಗಿದ್ದಾಳೆ. ತಂದೆಯು ಗಡಗಡ ಚಂದ್ರಶೇನ ಮಹಾರಾಜ ನಡುಗುತ್ತಾ ಅವನ ಪಾದಗಳಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿದ್ದಾನೆ. ಇರಲಿ ಚಂದ್ರಶೇನ, ಇದು ನಿನ್ನ ತಪ್ಪಲ್ಲ, ಇದು ಗ್ರಹದ ದೆಸೆಯಿಂದ ಉಂಟಾಗಿರುವುದು ಎಂಬುದಾಗಿ ಹೇಳಿ ತೇಲಿ ಮನೆಗೆ ಹೋಗಿದ್ದಾರೆ. ಆ ತೇಲಿಯ ಮನೆಯಲ್ಲಿ ಆ ಮುತ್ತಿನ ಹಾರವನ್ನು ನುಗ್ಗಿದ್ದ ಚಿತ್ರಪಟದ ಅಂಶೆಯು ಬಂದು ಮುತ್ತನ್ನ ಉಗುಳಿದೆ. ಎಲ್ಲರೂ ಆಶ್ಚರ್ಯವನ್ನು ಕಂಡಿದ್ದಾರೆ. ಇಂತೆಂಬಲ್ಲಿಗೆ ಈ ಶನಿ ಕಥಾಮೃತವನ್ನ ಓದುವಂತ, ಕೇಳುವಂತ, ಭಕ್ತಿಯಿಂದ ಓದುವಂತ ಪುರುಷರಿಗೆ ಸುಖವನ್ನು ಕೊಡುವೆನೋ, ಈ ಶನಿ ಮಹಾತ್ಮನ ಯಾರು ಓದುತ್ತಾರೋ ಅವರಿಗೆ ಧನಧಾನ್ಯ ಸಂಪತ್ತನ್ನು ಕೊಡುವೆನೋ, ಋಣಬಾಧಿನ ಹರಿಸುವೆನೋ, ಪುತ್ರರನ್ನು ಕೊಡುವೆನೋ, ಸಂತುಷ್ಟಿಪಡಿಸುವೆನೋ, ಬೇಡಿದ ವರಗಳನ್ನು ಕೊಡುವೆನೋ, ಇದು ನಿನ್ನ ಸಾಕ್ಷಿಯಾಗಿ ಎಂಬುದಾಗಿ ಹೇಳಿ ಆ ಭೂಲೋಕದೊಳಗಿರುವ ನರರನ್ನು ಕಾಡುವುದಿಲ್ಲ ಎಂಬುದಾಗಿ ಆ ವಿಕ್ರಮರಾಜನಿಗೆ ಸಮಾಧಾನವನ್ನು ಮಾಡಿ ಅವನ ರಾಜ್ಯಕೋಶವನ್ನೆಲ್ಲ ಕೊಟ್ಟು ಹೋಗಿರುವಾಗ, ಈ ಮಹಾರಾಷ್ಟ್ರ ಭಾಷೆಯಲ್ಲಿದ್ದಂತಹ ಈ ಶನಿಕತೆ ಇದನ್ನ ಮಹಾಲಿಂಗ ಗುರುದೇವ ಅಂತಕ್ಕಂಥವರು, ಚಿನ್ಮಯದಾಸರು ಅವರು ಯಕ್ಷಗಾನದ ಇದನ್ನ ಮಾಡಿದ್ರು. ಇದಕ್ಕೆ ಅವ್ರು ಹೇಳ್ತಾರೆ, ಇದಕ್ಕೆ ನಾನು ಸ್ವತಂತ್ರನಲ್ಲ, ಭಗವಂತನ ಪ್ರೇರಣೆಯಿಂದಾಗಿರ್ತಕ್ಕಂಥದ್ದು. ಇದರಲ್ಲಿ ಇತಿ ಗ್ರಹಣ ಪ್ರಾಸ ಏನಾದರೂ ಬಂದಿದ್ದೆ ಆದರೆ ಅದನ್ನ ಕ್ಷಮಿಸಿ ಹೊಟ್ಟೆಗೆ ಹಾಕೊಂಡು ನನ್ನನ್ನು ಕ್ಷಮಿಸಿ ಓದಿ ತಿದ್ದಿ ಓದಬೇಕು. ತಿದ್ದಿ ಓದುವವರೆಗೆ ಸಹಸ್ರ ಪ್ರಣಾಮಗಳು ಎಂಬುದಾಗಿ ಹೇಳ್ತಾ
ತನ್ನ ತಪ್ಪುಗಳನ್ನು ತಿದ್ದಿ ಓದುವ ಜನರಿಗೆ 20,000 ನಮಸ್ಕಾರ ಮಾಡಿದ್ದಾರೆ. ಯಾರು ಇದು ತಿದ್ದಿ ಓದ್ತಾರೋ ಅವರಿಗೆ 20,000 ನಮಸ್ಕಾರವನ್ನು ಮಾಡಿದ್ದಾರೆ ಎಂಬಲ್ಲಿಗೆ ಈ ಶುಭ ದಿನ ಶನಿರಾಜನ ಮಹಿಮೆ ಅಥವಾ ರಾಜವಿಕ್ರಮ ಚರಿತೆಗೆ ಮಂಗಳವನ್ನು ಪಾಡೋಣ.